ಒಮ್ಮೊಮ್ಮೆ ಜಲ್ದಿ ಏನ್ರ ಒಂದು ಅಡುಗೆ ಮಾಡ್ಬೇಕಂತ ಅನ್ಸತ್ತಿರ್ತೈತ್ರಿ. ಅವಾಗ ಈ ರೀತಿ ಕಿಚಡಿಯನ್ನು ಮಾಡಿ ಒಂದು ಅರ್ಧ ಕಪ್ಪಷ್ಟು ಅಕ್ಕಿಯನ್ನು ನೆನೆಸಿಟ್ಕೋರಿ. ಕುಕ್ಕರ್ದಾಗ ಒಂದು ದೊಡ್ಡ ಚಮಚದಷ್ಟು ತುಪ್ಪವನ್ನು ಕಾಯಕ್ಕಿಟ್ರಿ. ಅದರಿಂದ ಭಾರಿ ಹಾಕಿತ್ತು ಕಿಚಡಿ. ಅದ್ರಾಗ ನೀವು ಏನು ಮಾಡಿರಿ, ಒಂದೊಂದು ಟೀ ಸ್ಪೂನಷ್ಟು ಜೀರಿಗೆ, ಕಾಳು ಮೆಣಸು, ಆಮೇಲೆ ಒಂದು 2-3 ಹಸಿಮೆಣಸಿಕಾಯನ್ನು ಕಟ್ ಮಾಡಿ ಹಾಕಿರಿ. ಆಮೇಲೆ ಅದ್ರಾಗ ಒಂದು ಈಟಕ್ಕೆ ಕರಿಬೇವು, ಒಂದು ಉಳ್ಳಾಗಡ್ಡಿಯನ್ನು ನೀವು ಕಟ್ ಮಾಡಿ ಹಾಕಿ ಫ್ರೈ ಮಾಡಿರಿ ಚಲೋ ಹೊತ್ನಂಗೆ. ಮುಂದಕ್ಕೆ ಇವು ಸ್ವಲ್ಪ ಸಾಫ್ಟ್ ಆಗ್ತಾವ್ರಿ. ಅವಾಗ ನೀವೇನು ಮಾಡಿರಿ ಅಂತಂದ್ರೆ ಇದ್ರೊಳಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿರಿ. ಅರಿಶಿನ ಪುಡಿ, ಮುಂದಕ್ಕೆ ಒಂದು ಟೊಮ್ಯಾಟೋವನ್ನು ಕಟ್ ಮಾಡಿ ಹಾಕಿ ಇಲ್ಲಿ ನೀವು ಫಸ್ಟ್ ಕ್ಲಾಸಾಗಿ ಅದನ್ನು ತಿರುವಾಡ್ರಿ. ಮುಂದಕ್ಕೆ ಇದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋನು, ಮತ್ತೊಮ್ಮೆ ಮಿಕ್ಸ್ ಕೊಡ್ನೋರಿ. ಹಂಗೆ 1 ಟೀ ಸ್ಪೂನ್ ಅಷ್ಟು ನಾವಿಲ್ಲಿ ಧನಿಯಾ ಪೌಡ್ರ್ ಹಾಕೋಣರಿ. ಅರ್ಧ ಕಪ್ಪಷ್ಟು ನೆನೆಸಿಟ್ಟಂತಹ ಹೆಸರು ಕಾಳು, ಅರ್ಧ ಕಪ್ಪಷ್ಟು ನೆನೆಸಿಟ್ಟಂತಹ ಅಕ್ಕಿಯನ್ನು ಹಾಕಿ ಒಮ್ಮೆ ಅದನ್ನು ಮತ್ತೊಮ್ಮೆ ಮಿಕ್ಸ್ ಕೊಟ್ಟು ನಾವಿಲ್ಲಿ 4 ಕಪ್ಪಷ್ಟು ಬಿಸಿ ನೀರನ್ನು ಹಾಕಬೇಕ್ರಿ. ನೆನಪಿಟ್ಕೋರಿ. 4 ಕಪ್ ಬಿಸಿನೀರು ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿರಿ, ಸೀಟಿ ಹೊಡೆಸ್ರಿ. ಭಾಳ ಮಸ್ತಾಗಿ ಅದು ಕುಕ್ಕಾಗಿ ಬರ್ತದ್ರಿ. ಕಿಚಡಿ ಮಸ್ತ್ ಆಕೈತಿ. ಲಾಸ್ಟಿಗೆ ಒಂದು ಈಟು ಕೊತ್ತಂಬರಿ ಸೊಪ್ಪು ಹಾಕಿರಿ. ಬೇಕಂದ್ರೆ ಮೇಲೆ ಇನ್ನೊಂದು ಈಟು ತುಪ್ಪ ಹಾಕೊಂಡು ತಿನ್ನಿರಿ. ಭಾಳ ಮಸ್ತ್ ಇರ್ತೈತಿ. ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ.